ಕೆರೆಗಡು ಗ್ರಾಮಸ್ಥರ ಪಾದಯಾತ್ರೆಯಲ್ಲಿ ಇದೀಗ ಮಾಜಿ ಸಚಿವ ನಾರಾಯಣಗೌಡರು ಕೂಡ ಭಾಗವಹಿಸಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಪಾದಯಾತ್ರೆಯಲ್ಲಿ ನೀವು ಕೂಡ ಭಾಗವಹಿಸಿದ್ರೆ ಏನ್ ಹೇಳ್ತೀರಾ ಸರ್ ಈ ಒಂದು ಎಲ್ಲಾ ಘಟನೆಗಳ ಬಗ್ಗೆ? ಶ್ರೀರಾಮನ ಭಕ್ತನ ಹನುಮಂತನ ಧ್ವಜ ಇದು 48 ದಿನ ಇಡೀ ದೇಶ ಪೂಜೆಯನ್ನ ಮಾಡ್ತಾ ಇರೋದು, ರಾಷ್ಟ್ರ ಪೂಜೆಯನ್ನ ಮಾಡ್ತಾ ಇರೋದು, ಮಕ್ಕಳುಗಳು ಪೂಜೆ ಮಾಡ್ತಾ ಇರೋಂಥದ್ದು. ಅಂತ ಸಂದರ್ಭದಲ್ಲಿ 26ನೇ ತಾರೀಕಿನಲ್ಲಿ ಅದು ಧ್ವಜವನ್ನ ಇಳಿಸಿ ಬೆಳಿಗ್ಗೆ ಕಟ್ಟಿ ಸಾಯಂಕಾಲ ಇಳಿಸುವಂಥದ್ದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಅದಕ್ಕೆ ಗೌರವ ಪ್ರತಿಯೊಬ್ಬರು ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ. ಹನುಮಂತನ ಧ್ವಜವನ್ನ ಕಟ್ಟುವಂತ ಸಂದರ್ಭದಲ್ಲಿ 18 ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ರೆಜುಲೇಷನ್ ಅನ್ನ ಮಾಡಿ ಇದು ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಾದ್ಮೇಲೆ ಪುನಃ ಸರ್ಕಾರದ ಶಕ್ತಿಯನ್ನ ತಗೊಂಡು ತಮ್ಮ ರಾಜಕಾರಣದ ಶಕ್ತಿಯನ್ನ ಬಳಸ್ಕೊಂಡು ಈ ಧ್ವಜವನ್ನ ಇಳಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅದು ತುಂಬಾ ತಪ್ಪಾಗಿದೆ. ಇದು ಯಾವ ಪಕ್ಷದ ಧ್ವಜ ಅಲ್ಲ, ಇದು ಹನುಮಂತನ ಧ್ವಜವನ್ನ ಇಳಿಸಿರೋದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಶೀಘ್ರದಲ್ಲಿ ಈ ಧ್ವಜವನ್ನ ಅಳವಡಿಸ್ಲಿ. ಅಲ್ಲೇ ಧ್ವಜದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ ಅಂತ ಹೇಳ್ತಾ ಇದೀರಿ. ಆದ್ರೆ ಕಾಂಗ್ರೆಸ್ನವ್ರು ಹೇಳುವಂತದ್ದು ಇದರಲ್ಲಿ ಬಿಜೆಪಿ ಜೆಡಿಎಸ್ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಾ ಇದೆ ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಇದು ಎಲ್ಲ ಭಕ್ತಾದಿಗಳು ಬಂದು ಹೋರಾಟವನ್ನು ಕೊಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಅಂದ್ರೆ ಹಿಂದುತ್ವ ಇದೆ, ಆ ಗೌರವ ಇದೆ. ಹನುಮಂತನಿಗೆ ಭಕ್ತರು, ರಾಮನ ಭಕ್ತರು, ಇದಕ್ಕೆ ಹೋರಾಟ ಕೊಡ್ತಾ ಇರೋದಂಥದ್ದು. ಅದರಲ್ಲಿ ಯಾವ ಪಕ್ಷಕ್ಕಾಗಿ ಹೋರಾಟ ಕೊಡ್ತಾ ಇರುವಂತದ್ದಲ್ಲ ಅಂತ ನಾನು ಹೇಳಿಕ್ ಬಯಸ್ತೇನೆ. ಅವ್ರು ಹೇಳುವಂತದ್ದು ಸರ್, ಸರ್ಕಾರಿ ಜಾಗದಲ್ಲಿ ಈ ರೀತಿ ಆರಿಸುವಂತದ್ದು ಸರಿಯಲ್ಲ, ಬೇಕಾದ್ರೆ ರಾಷ್ಟ್ರಧ್ವಜ, ಕನ್ನಡ ಪರ್ಮಿಷನ್ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ 18 ಜನ ಪರ್ಮಿಷನ್ ಕೊಟ್ಟ ಮೇಲೆ ರೆಜುಲೇಷನ್ ಕಾಪಿ ಇದೆ. ಅವ್ರು ಕೊಡಕ್ ಬರಲ್ಲ ಗ್ರಾಮ ಪಂಚಾಯತಿಯಿಂದ, ಇದು ಜಿಲ್ಲಾಧಿಕಾರಿಗಳು ಕೂಡ ಕೊಡೋಕ್ಕಾಗಲ್ಲ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಡ್ಬೇಕಿತ್ತು, ನೋಟಿಸ್ ಮೂವ್ ಮಾಡ್ಬೇಕಿತ್ತು. ಶೀಘ್ರದಲ್ಲಿ ಇಳಿಸುವಂತ ಕೆಲಸಗಳನ್ನ ಪೊಲೀಸನ್ನ ಕಳಿಸಿ ಯಾಕೆ ಮಾಡಿದ್ದಾರೆ? ಆ ಸಂದರ್ಭದಲ್ಲಿ ನಾವು ಇವ್ರನ್ನ ಫೋನ್ ಮಾಡಿದಾಗ ಅವ್ರು ಇರ್ಲಿಲ್ಲ. ಬೇಕಂತಲೇ ಕಾಂಗ್ರೆಸ್ ನಾಯಕರು ಮತ್ತೆ ಜಿಲ್ಲಾಡಳಿತ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಅಂತ ಸರ್. ಸೃಷ್ಟಿಯನ್ನ ಮಾಡಿದೆ ಈಗ ಅನುಭವಿಸ್ಬೇಕಾಗುತ್ತೆ ಅವರು. ಮಾಜಿ ಸಚಿವ ನಾರಾಯಣಗೌಡರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.